ಸ್ವಾಹ. ಅವರಿಗೆ ನಮ್ಮ ಆಚಾರ್ಯ ನೇಮಿಚಂದ್ರಾಚಾರ್ಯರು ಪ್ರತಿಷ್ಠಾ ತಿಲಕದಲ್ಲಿ ಹೇಳಿದ್ದಾರೆ, ಯಕ್ಷನಿಗೆ ಇಡಬೇಕಾದಂಥ 16 ವಸ್ತುಗಳ ಸಹಿತವಾಗಿ ಅಲ್ಲಿ ಇಟ್ಟಿದ್ದೇವೆ. ಆ ಪಂಚೆ ಅವರಿಗೆ ಕೊಡಬೇಕಾದಂಥದ್ದು, ಮಾತೆಯರಿಗೆ ಕೊಡಬೇಕಾದಂಥ ಸೀರೆ ಕೂಡ ಕ್ರಮಬದ್ಧವಾಗಿ ಇಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ಯಕ್ಷರಿಗೆ ಅರ್ಘ್ಯವನ್ನು ಹೇಳಿದ್ದೇವೆ. ಅರ್ಘ್ಯ ಓಂ ರೀಂ ಗೋಮುಖಮಾಕ್ಷ ತ್ರಿಮುಖ ಯಕ್ಷೇಶ್ವರ ತುಂಬರು ಕುಸುಮರ ನಂದೀಸ್ತ ಬ್ರಹ್ಮೇಶ್ವರ ಕುಮಾರ ಷಣ್ಮುಖ ಪಾತಾಳ ಕಿನ್ನರ ಕಿಂಪುರುಷ ಗೌಡ ಗಂಧರ್ವ ಮಹೇಂದ್ರ ಕುಬೇರ ವರ್ಣ ವಿದ್ಯುತ್ಪ್ರಭ ಸರ್ವಾಣ ಧರ್ಣೇಂದ್ರ ಮಾತಂಗ ನಾಮಾಶ್ಚಿತಿ ಚತುರ್ವಿಂಶತಿ ಯಕ್ಷೇಭ್ಯೋ ಇದಮರ್ಘ್ಯಂ ಪಾದ್ಯಂ ಜಲಂ ಗಂಧಂ ಅಕ್ಷದಂ ಪುಷ್ಪಂ ಚರುಂ ದೀಪಂ ಧೂಪಂ ಫಲಂ ಬಲಿಂ ಸ್ವಸ್ತಿಕಂ प्रतिगृहीतां यजमान प्रवृत्तिनां ಧರ್ಮಸ್ಥಳ ಉತ್ತರ ನಕ್ಷತ್ರ ಜಾತಸ್ಯ ಡಿ ವೀರೇಂದ್ರ ಹೆಗ್ಡೆಯವರ ನಾಮಧೇಯಸ್ಯ ತಸ್ಯ ಭಾರ್ಯ ಧನಿಷ್ಠಾ ನಕ್ಷತ್ರ ಜಾತಸ್ಯ ಹೇಮಾವತಿ ವಿ ಹೆಗ್ಡೆಯವರ ನಾಮಧೇಯಸ್ಯ ಪರಿವಾರ ಸಮೂಹಸ್ಯ ರೇವತಿ ನಕ್ಷತ್ರ ಜಾತಸ್ಯ ಡಿ ಸುರೇಂದ್ರ ಕುಮಾರ್ ನಾಮಧೇಯ ತಸ್ಯ ಭಾರ್ಯಾಂ ಹಸ್ತಾ ನಕ್ಷತ್ರ ಜಾತಸ್ಯ ಅನಿತಮ್ಮ ಅವರ ನಾಮಧೇಯಸ್ಯ ಸಹ ಕುಟುಂಬ ವರ್ಗ ಸಹಿತಸ್ಯ ತಥಾ ಗೋಷ್ಠಿಯಲ್ಲಿ ಕೊಟ್ಟಂತ ಸಮಸ್ತ ಶ್ರಾವಿಕಾಣಾಂ ಸಮಸ್ತ ಪಂಡಿತ ವರ್ಗ ಸಮೂಹಸ್ಯ ಸಮಸ್ತ ಜನಾನಾಂ ಸಮಸ್ತ ಆರೋಗ್ಯೈಶ್ವರ್ಯಾಭಿಪ್ರಾಪ್ತ್ಯರ್ಥಂ ಸರ್ವ ವಿಘ್ನ ವಿನಾಶನಾರ್ಥಂ ದಿವ್ಯ ಜಲಾದಿ अर्घ्यम समर्पयामि स्वाहा. शांतिं शांतिधारां दिव्य पुष्पांजलि. अक्षते हाकि स्वामी. अणिमाणि गुणैश्वर्य शालिनो पष्टमादर याजकार्यं सुशांत्यर्थं सुप्रसन्ना भवन्तु ते चतुर्विंशति यक्ष देवताय सुप्रसन्ना वरदा फलदा भवन्तु. ಹಾಗೆ 24 ಯಕ್ಷಿ ಅವರಿಗೂ ಕೂಡ ಆಹ್ವಾನ ಮಾಡ್ಕೊಳ್ಳಿ. ಅಲ್ಲಿ 24 ಯಕ್ಷರಿಗೆ ನಾವು ಪಂಚೆಯನ್ನು ಇಟ್ಟಿದ್ದೇವೆ. ಇದು ಸ್ವಲ್ಪ ಬಣ್ಣ ಕಾಣ್ತಾ ಇದೆ. ಹೌದು, ಇಷ್ಟು ದೊಡ್ಡ ಕಾರ್ಯಕ್ರಮ ಆದಮೇಲೆ ಯಾವುದು ಸಣ್ಣ ಮಟ್ಟಿನ ಆಲೋಚನೆ ಇಲ್ಲ. ಅದಕ್ಕೆ ಔರಂಗಾಬಾದಿಂದ ಪಂಚೆಯನ್ನು ತರಿಸಿದ್ದೇವೆ. ಯಾಕೆಂದರೆ ಈ ಅರಿಶಿನ ಬಣ್ಣವನ್ನು ಉಟ್ಟಂಥ ಏನು ಪುರೋಹಿತ ವರ್ಗ ಇದ್ದಾರೆ, 10 ಜನ ಪುರೋಹಿತರಿಗೋಸ್ಕರವಾಗಿ 10 ಪಂಚೆಯನ್ನು ನಾವು ತರಿಸಿದ್ದೇವೆ. ಅದಕ್ಕೆ ನಿಮಗೆಲ್ಲ ಚೆನ್ನಾಗಿ ಕಾಣ್ತಾ ಇದ್ದಾರೆ ಪುರೋಹಿತರು. ಎಲ್ಲ ಪುರೋಹಿತರಿಗೊಂದು ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಇವತ್ತು. ಯಾಕೆಂದರೆ ಅಣ್ಣಾಜಿ ಹತ್ರ ನಾವು ವಿನಂತಿ ಮಾಡಿದ್ವಿ, ನಮಗೊಂದು ಯೂನಿಫಾರ್ಮ್ ಬೇಕು ಅಂತ. ಸ್ಯಾಂಕ್ಷನ್, ನಿಮಗೆ ಯಾವುದು ಬೇಕು ನೀವು ತಗೊಳ್ಳಿ, ನಾವಿದ್ದೇವೆ ನಿಮ್ಮ ಜೊತೆ ಅಷ್ಟೇ. ಹಾಗಾಗಿ ಅದು ಒಂದು ವ್ಯವಸ್ಥೆ ಆಯಿತು. ಇದು ಯಕ್ಷನಿಗೆ ಇಟ್ಟಂಥ ಉಡಿ ಸಾಮಾನು ಸಮೇತ ಒಂದೊಂದು ಪುರೋಹಿತ ವರ್ಗಕ್ಕೆ ಒಂದೊಂದು ಕೊಡ್ತಾ ಇದ್ದೀವಿ ಇವತ್ತು. ಯಕ್ಷಿಗೆ ಇಟ್ಟಂಥದ್ದು ಮಹಿಳಾ ಸಮಾಜಕ್ಕಲ್ಲ, ಪುರೋಹಿತರ ಮನೆಯವರಿಗೆ. ಯಾಕೆಂದರೆ ಅರ್ಧಕ್ಕಿಂತ ಜಾಸ್ತಿ ಕೆಲಸ ಮಾಡೋದು ಪುರೋಹಿತರು ಮನೆಯವರು. ಅವ್ರ ಶ್ರಮ ಸಮಾಜಕ್ಕೆ ಗೊತ್ತಾಗಲ್ಲ. ಪ್ರತಿಯೊಬ್ಬ ಪುರೋಹಿತರ ಮಿಸಸ್ ಸೇರಿದರೆ ಧರ್ಮಪತ್ನಿಗೆ ಯಕ್ಷಿಗಿಟ್ಟಂಥ ಸೀರೆ ಸಹಿತವಾದಂಥ ಉಡಿಯನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಎಲ್ಲ ಜೋರಾಗಿ ಚಪ್ಪಾಳೆ ತಟ್ಟಿ. ಕಾರ್ಯದರ್ಶಿಯವರು ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಹುಷಾರು ದೀಪ. ಈಗ ತಗೊಳ್ಳಿ 24 ಯಕ್ಷಿ. ಆಮೇಲೆ ಕೇಳಿದ್ರು, ಅಷ್ಟೊಂದು ಒಳ್ಳೆ ಪಂಚೆ ಬೇಕಿತ್ತ ಅಂತ. ಪುರೋಹಿತರು ಅಪ್ಡೇಟ್ ಆಗೋದು ಯಾವಾಗ? ನೀವೆಲ್ಲ ಚಿಣಿಮಿಣಿ ಹಾಕ್ಕೊಂಡಿದ್ದಾಗ ಬೆಂಗಳೂರು ಪುರೋಹಿತ ಬೇಕಾಗಲ್ಲ, ನಾವು ಅಪ್ಡೇಟ್ ಆಗ್ತಾ ಇದ್ದೀವಿ. ತಗೊಳ್ಳಿ 24 ಯಕ್ಷಿ. ಆಹ್ವಾನ ಸ್ಥಾಪನೆ ಮಾಡಿ ಅಕ್ಕಿ ತಗೊಳ್ಳಿ. ಓಂ ರೀಂ ಚಕ್ರೇಶ್ವರ್ಯಾದಿ ಸಿದ್ಧಾಯ ಚತುರ್ವಿಂಶತಿ ತೀರ್ಥಂಕರ जिनशासन यक्षि देवता अत्र अवत्र सम्मोषट इति आवाहनम अत्र तिष्ठति चटट स्थापनम अत्र मम सन्नितो भवोषट आवाहनम स्थापनम संधिकरणम. श्री ज्वालमालिनी त्रैलोक्यवासिनी जगन्मातनी जननी श्री ज्वालमालिनी आळेंब बदुकि काल बळलिनं ನೋಡಿ. ವಿಶೇಷ ಅಂದರೆ ಮಾತೆಯವರ ಪೂಜೆಯನ್ನು ಮಾಡಬೇಕಾದ್ರೆ
ನಮ್ಮ ಬೆಂಗಳೂರಿನ ಚಿಕ್ಕಪೇಟೆ ವಿಧಾನಸಭೆ ಕ್ಷೇತ್ರದ ಶಾಸಕರಾದಂಥ ಮಾನ್ಯ ಶ್ರೀ ಗರುಡಾಚಾರ್ಯ ಅವರು ತಮ್ಮ ಧರ್ಮಪತ್ನಿಯವರೊಂದಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಜೈನ ಸಮಾಜದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವರು ಕೂಡ ಕ್ಷೇತ್ರದ ಪರಮ ಭಕ್ತರು, ಪೂಜ್ಯ ವೀರೇಂದ್ರ ಹೆಗಡೆ ಅವರ ಪೀಠದ ಭಕ್ತರು. ಹಾಗಾಗಿ ಅವರು ಈ ಕಾರ್ಯಕ್ರಮ ಮಾಡ್ತೇವೆ ಎಂದಾಗ ಸಂತೋಷದಿಂದ ನಾವು ಖಂಡಿತವಾಗಿ ಬರ್ತೇವೆ ಅಂತಕ್ಕಂಥ ಮಾತನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮ ಜೈನ ಸಮಾಜದ ಪರವಾಗಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅರ್ಘ್ಯ. ಯಜಮಾನ ಪ್ರವೃತ್ತಿನಾ ಉತ್ತರ ನಕ್ಷತ್ರಜಾತಸ್ಯ ಡಿ ವೀರೇಂದ್ರ ಹೆಗಡೆ ಅವರ ನಾಮಧೇಯಸ್ಯ ತಸ್ಯ ಭಾರ್ಯಾಹಾಂ ಧರಿಷಾ ನಕ್ಷತ್ರಜಾತಸ್ಯ ಹೇಮಾವತಿ ವಿ ಅಮ್ಮನವರ ನಾಮಧೇಯಸ್ಯ ಪರಿವಾರ ಸಮೂಹಸ್ಯ ರೇವತಿ ನಕ್ಷತ್ರಜಾತಸ್ಯ ಡಿ ಸುರೇಂದ್ರ ಕುಮಾರ ನಾಮಧೇಯ ತಸ್ಯ ಭಾರ್ಯ ಹಸ್ತ ನಕ್ಷತ್ರಜಾತಸ್ಯ ಅನಿತಮ್ಮ ನಾಮಧೇಯಸ್ಯ ಪರಿವಾರ ಸಮೂಹಸ್ಯ ತಥಾ ಗೋಷ್ಠಿಯಲ್ಲಿ ಕೊಟ್ಟಂಥ ಸಮಸ್ತ ಶ್ರಾವಕ ಶ್ರಾವಿಕಾ ಭವ್ಯ ಜನಾನಂ ಸಮಸ್ತ ಪಂಡಿತವರ್ಗ ಸಮೂಹಸ್ಯ ಸಮಸ್ತ ಲೋಕ ಸಮೂಹಸ್ಯ ಸರ್ವೇಷಾಂ ಸರ್ವಶಾಂತ್ಯರ್ಥಂ ಉಪಸ್ತಮ ಶ್ರಾವಕ ಶ್ರಾವಿಕಾನಾಂ ಸರ್ವಶಾಂತ್ಯರ್ಥಂ ಆರೋಗ್ಯೈಶ್ವರ್ಯಾಭಿಪ್ರಾಪ್ತ್ಯರ್ಥಂ ದಿವ್ಯ ಜಲಾದಿ ಅರ್ಘ್ಯಂ ಸಮರ್ಪಯಾಮಿ ಸ್ವಾಹಾ. ಶಾಂತಿಂ ಶಾಂತಿದಾರಾಂ ದಿವ್ಯ ಪುಷ್ಪಾಂಜಲಿಂ ಕ್ಷಪೇತ ಸ್ವಾಹಾ. ಹಾ, ಎಲ್ಲ ಕೂತ್ಕೊಳ್ಳಿ. ಈಗ ಹೋಮ ಪೂಜೆ ಪ್ರಾರಂಭ ಆಗ್ತದೆ. ಈಗ ಹೋಮ ಪೂಜೆ ಮೇಲ್ಗಡೆ ಅವರು ಹೋಮ ಮಾಡ್ತಾರೆ. ನೀವೇನು ಮಾಡೋದು? ಹೋಗೋ ಹಾಗಿಲ್ಲ, ಅದರಲ್ಲಿ ನಿಮ್ಮ ಪಾತ್ರವೂ ಇದೆ. ಯಾವ ಗ್ರಹಗಳದ 99 ಜಪ ಬರ್ತದೆ, ನಿಮಗೆ ಅಲ್ಲಿ ಲವಂಗವನ್ನು ಕೊಟ್ಟಿದೆ. ಪ್ರತಿ ಗ್ರಹಗಳಿಗೆ 99 ಲವಂಗಗಳನ್ನು ಹಾಕಿ, ಅದನ್ನು 81 ಲವಂಗ ಆಗ್ತದೆ. ಒಂದು ಕಡೆ ಸ್ಟಾಕ್ ಮಾಡಿ ಇಟ್ಕೊಳ್ಳಿ. ಕೊನೆಗೆ ಪೂಜೆ ಮುಗಿದ ಮೇಲೆ ನಿಮ್ಮಲ್ಲಿರ್ತಕ್ಕಂಥ ಲವಂಗವನ್ನು ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ಒಂದು ಹೋಮಕುಂಡ, ದೊಡ್ಡ ಹೋಮಕುಂಡ ತಯಾರು ಮಾಡಿದೆ, ಪೂರ್ಣಾಹುತಿಗೆ ತಗೊಂಡೋಗಿ ಅಲ್ಲಿ ಅದನ್ನು ಹಾಕ್ತೇವೆ. ಹಾಗಾಗಿ ನಿಮ್ಮ ಕೂತಂಥ ಜಾಗದಲ್ಲಿ ನೀವು ಕೂತ್ಕೊಳ್ಳಿ. ಮುಂದಿನ ಹೋಮ ಪೂಜೆ ಪ್ರಾರಂಭ ಆಗ್ತದೆ. ಓಂ ರೀಂ ಶ್ರೀ ಕ್ರೀತವರಃ ಪದ್ಮಪ್ರಭಾದಿ ಪಾಶಲಿಂಗರ ಪುಷ್ಪೇಕ್ಷಾಧರಣೀಂದ್ರಕ್ಷಾಯ ಮೋಹಿನಿಕ್ಷಾದಿ ಪದ್ಮಾವತಿ ಶ್ರೀರಾಯಾಃ ಆದಿತ್ಯಾದಿ ಮಹಾನವಗ್ರಹ ದೋಷನ್ವಾಹನಾರ್ಥ ಮಂಗಲತರಃ ಫಲಪುಷ್ಪಂ ನಿರ್ವಪಾಮೀಹಿ ಸ್ವಾಹಾ. ಇಟ್ಬಿಡಿ ಕಾಣಿ ಅವರಿಗೊಂದು. ನಮ್ಮ ಚಿಕ್ಕಪೇಟೆಯ ಜನಪ್ರಿಯ ಶಾಸಕರಾಗಿರ್ತಕ್ಕಂತಹ ಶ್ರೀಯುತ ಬಿ ಗರುಡಾಚಾರ್ಯ ಅವರು ನಮ್ಮ ಈ ಕಾರ್ಯಕ್ರಮದ ಸುದ್ದಿ ಕೇಳ್ತಿದ್ದ ಹಾಗೆ ಬಹಳ ಸಂತೋಷ, ಈ ಥರ ಕಾರ್ಯ ನಮ್ಮ ಕ್ಷೇತ್ರದಲ್ಲಿ ನಡಿಬೇಕು, ನಾನು ಸಂಪೂರ್ಣವಾದಂಥ ಬೆಂಬಲವನ್ನು ನಾನು ನಿಮಗೆ ಕೊಡ್ತೇನೆ, ನೀವು ಯಾವ ರೀತಿ ನಿಮ್ಮ ಕಾರ್ಯಕ್ರಮಕ್ಕೆ ನನ್ನ ಸಹಕಾರ ಬೇಕು ಅಂತ ಹೇಳಿ ಅವರು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಇಡೀ ಜೈನ ಸಮಾಜದ ಪರವಾಗಿ ಹಾಗೂ ಕರ್ನಾಟಕ ಜೈನ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಶ್ರೀಯುತ ಎಸ್ ಜಿತೇಂದ್ರ ಕುಮಾರ್ ಅವರು ಇಡೀ ಬೆಂಗಳೂರಿನ ಜೈನ ಸಮಾಜದ ಪರವಾಗಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿಸ್ತಾ ಇದ್ದಾನೆ. ಸ್ವಾಮೀಜಿಯವರ ಹತ್ರ ಆಶೀರ್ವಾದ. ಅವರಿಗೆ ಕಾಯಿ ಕೊಡಿ, ಇಲ್ಲೊಂದು ಕಾಯಿ ಇಡ್ರಪ್ಪ. ಸ್ವಾಮೀಜಿಯವ್ರ ಕಾಯಿ ಕೊಡಿ. ಅಲ್ಲ, ನಾನು ಹೋಮ ಹಚ್ತೀನಿ, ಆಮೇಲೆ ಯಕ್ಷಾದಿ ಪಂಚದಶ ತಿಥಿ ದೇವತೆ ಮಾಡ್ತೀನಿ.
ನವಗ್ರಹ ಬಂದಾಗ ಗ್ರಹಗಳ ಆಹ್ವಾನ, ಅರ್ಘ್ಯ, 9 ಆಹುತಿ. 9 ಇಲ್ಲ, ಅದು ಸಮಿತಿ ಇದೆಯಲ್ಲ, ಆಗುತ್ತೆ. ಅದೇ ಬೇರೆ 9 ಸೂರ್ಯ ಚಂದ್ರ ಇಲ್ಲ, ಬೇರೆ ಬನ್ನಿ. ಹೌದು, ಸರ್ವಭೌಮ್ಯ ಜನ, ಸರ್ವಭೌಮ್ಯ ಜನ ಅವರೆಲ್ಲ ಲವಂಗ ಹಾಕ್ತಾರೆ. ಅದೊಂದು ತೊಗೊಂಡ್ರೆ ಪೂರ್ಣಾವತಿ ಅದು ಮನೆಗೆ ಅವ್ರು ತೊಗೊಂಡು ತಾವೆಲ್ಲ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಆ ಒಂದು ಪರಿವಾರಕ್ಕೆ ಇಡೀ ಜೈನ ಸಮಾಜದ ಅಭಿನಂದನೆಯನ್ನು ಸಲ್ಲಿಸಬೇಕು. ಅವರು ಕೂಡ ನಮ್ಮ ಜೈನರೇ, ಯಾಕೆಂದರೆ ಚಿಕ್ಕಪೇಟೆನಲ್ಲಿ ಜೈನರೇ ಜಾಸ್ತಿ ಇರೋದು. ಹೀಗಾಗಿ ಒಂದೆರಡು ಶುಭ ನುಡಿಗಳನ್ನು ನೀವು ತಿಳಿಸ್ಬೇಕು ಈ ಸಂದರ್ಭದಲ್ಲಿ. ಶುಭವಾಗಲಿ. ಆತ್ಮೀಯ ಬಂಧು ಭಗಿನಿಯರೇ, ನಾವು ಎಲ್ಲ ಸಮಾಜದಲ್ಲೂ ಜೈ ಅನ್ನೋ ಒಂದು ವಿಶೇಷ ನಮ್ಮಗಳಿಗೆ. ಸೊ ಆ ದೃಷ್ಟಿಯಿಂದ ಮೇಲಾಗಿ ನಮ್ಮ ಜೈನ್ ಸಮಾಜ ಅಂತ ಹೇಳಿದ್ರೆ ಅದು ನನ್ನ ಹೃದಯದಲ್ಲಿರುವಂಥ ಒಂದು ಸಮಾಜ. ಯಾಕಂದರೆ ಜಿನ್ನೋ ಜಿನ್ನೋ ಪರಮಸುಖ ಅಂತ ಹೇಳ್ತಾ ಇರ್ತಾರೆ. ಆದ್ದರಿಂದ ತಾವೆಲ್ಲರೂ ಇವತ್ತಿ ಒಂದು ಬಹಳ ಒಳ್ಳೆಯ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಎಲ್ಲ ಗುರು ಹಿರಿಯರು ನಮ್ಮ ಜೊತೆ ಇದ್ದಾರೆ. ತಮ್ಮೆಲ್ಲರಿಗೂ ಆ ದೇವರು ಒಳ್ಳೆಯದು ಮಾಡಲಿ ಅಂತ ಹಾರೈಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವರ ಶ್ರೀಮತಿಯವರು ಏನಾದ್ರು ಒಂದೆರಡು ಶುಭ ನುಡಿ, ನಿಮ್ಮ ವಾಯ್ಸ್ ನಾವು ಕೇಳಬೇಕು ಅಂತ ಸಮಾಜ ಅಪೇಕ್ಷೆ ಪಡ್ತದೆ. ಎರಡು ಶುಭ ತೆಗೆದುಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆ ನಾವು ಕೂಡ ಪಾಲ್ಗೊಳ್ತಾ ಇರೋದು ನನಗೆ ನಿಜವಾಗ್ಲೂ ಅತ್ಯಂತ ಸಂತೋಷದ ವಿಷಯ. ಈ ಕಾರ್ಯಕ್ರಮದಲ್ಲಿ ನೋಡಿದಾಗ ನಮ್ಮ ಮಾತೆಯರೆಲ್ಲ ಒಂದೇ ಥರದ ಒಂದು ಉಡುಪಲ್ಲಿ ಬಂದಿದ್ದಾರೆ. ನನಗೂ ಹೇಳಿದರೆ ಬಹುಶಃ ನಾನು ಅದೇ ಥರ ಬರ್ತಿದ್ನೋ ಏನೋ ಗೊತ್ತಾಗಲಿಲ್ಲ ನನಗೆ. ಬರೀ ಮಾತೆ ಅಲ್ಲ, ಪಿತೇನೂ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಗುರು ಹಿರಿಯರಿದ್ದಾರೆ, ನಮ್ಮ ಆತ್ಮೀಯರು ದೊಡ್ಡವರು, ಸುರೇಂದ್ರಣ್ಣ ಅವರಿದ್ದಾರೆ, ಅವರ ಶ್ರೀಮತಿಯವರಿದ್ದಾರೆ, ಅನಿತಮ್ಮ ಇದ್ದಾರೆ. ಸೊ ಹಾಗೆ ನಮ್ಮ ನಾಗಶ್ರೀ ಅವರು ನಮ್ಮ ಮನೆಗೆ ಬಂದು ಅವತ್ತು ಕರೆದು ಹೋದಾಗ ನಾವು ಅತ್ಯಂತ ಸಂತೋಷವಾಗಿ ಒಪ್ಕೊಂಡ್ವಿ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ. ಭಾಳ ಅದ್ಭುತವಾಗಿ ನಡೀತಾ ಇದೆ ಕಾರ್ಯಕ್ರಮ. ದೇಶದ ಒಳಿತು, ನಮ್ಮ ರಾಜ್ಯದ ಒಳಿತಿಗಾಗಿ, ನಮ್ಮ ಧರ್ಮದ ಒಳಿತಿಗಾಗಿ ಮಾಡ್ತಾ ಇರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀನಿ. ಜೈ ಜಿನೇಂದ್ರ. ಎಲ್ಲರಿಗೂ ಜೈ ಜಿನೇಂದ್ರ. ದೇವರೊಳ್ಳೇದು ಮಾಡಲಿ. ತಮ್ಮ ಈ ಸಹಕಾರ ಇದೇ ರೀತಿ ನಮ್ಮ ಸಮಾಜದ ಮೇಲೆ ಇರಲಿ, ನಾವು ಕೂಡ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥ ಶುಭ ಭಾವನೆಯನ್ನು ಮಾಡ್ತಾ ಆಮೇಲೆ ಹಾ ಕೂತ್ಕೊಳ್ಳಿ. ಈಗ ನಮ್ಮ ಪೂಜೆ ಮುಂದುವರಿತು. ಅಮ್ಮ ಅನಿತಮ್ಮ, ನೀವು ಆಫ್ವಾನ್ ಅರ್ಘ್ಯಗಳು ನೀವು ಮಾಡ್ಕೊಳ್ಳಿ. ಮೋಹನಣ್ಣ ಇಲ್ಲಿ ಕೂರ್ತೀರಾ? ಇಲ್ಲಿ ಯಾರೋ ಒಬ್ರು ಕೂತ್ಕೊಳ್ಳಿ. ಅವರು ತುಪ್ಪ ಹಾಕೊಂಡೇನೋ, ತುಪ್ಪ ಹಾಕೊಳ್ಳೋ ಬಕೆಟ್ಗೆ. ಎಲ್ಲ ಹಾಕಿದೆ ಬಕೆಟ್ಗೆ ಹಾಕೊಂಡು. ಹೇ ಅಗ್ನಿಕುಮಾರ ದೇವಾಯ ದಿವ್ಯಮಃ ಅರ್ಘ್ಯಂ ಸಮರ್ಪಯಾಮಿ ಸ್ವಾಹ ಶಾಂತಿಧಾರಾಂ ದಿವ್ಯ ಪರಿಪುಷ್ಪಾಂಜಲಿ. ಈಗ ಪ್ರಥಮ ಮೇಕಲ ಇದರಲ್ಲಿ ಇರ್ತಕ್ಕಂಥದ್ದು ಯಕ್ಷಾದಿ ಪಂಚದಶ ತಿಥಿ ದೇವತೆಗಳು. ಅದಕ್ಕೊಂದು ಆಹ್ವಾನ ಮಾಡ್ಕೊಳ್ಳಿ. ಓಂ ಹ್ರೀಂ ಕ್ರೋಂ ಯಕ್ಷಾದಿ ಪಂಚದಶ ತಿಥಿ ದೇವತಾಯ ಅತ್ರ ಆಗಚ್ಚಾಗಚ್ಚ ತಿಷ್ಠ ತಿಷ್ಠಟಟಾಹ ಸ್ಥಾಪನಂ ಸನಿರೇಕರಣಂ. ಒಂದು ತುಪ್ಪ ಹಾಕಿ ಪಂಚದಶ ತಿಥಿದೇವತೆಭ್ಯೋ ಸ್ವಾಹ, ಪಂಚದಶ ತಿಥಿದೇವತಾಯ ಪರಿಜನಾಯ ಸ್ವಾಹ, ಪಂಚದಶ ತಿಥಿದೇವತಾಯ ಅನುಚರಾಯ ಸ್ವಾಹ, ಆಗ್ನೇಯ ಸ್ವಾಹ, ಅನಿಲಾಯ ಸ್ವಾಹ, ಪ್ರಜಾಪತಿಯ ಸ್ವಾಹ, ಓಂ ಸ್ವಾಹ, ಭೂಸ್ವಾಹ, ಭುವಸ್ವಾಹ, ಭೂರ್ಭವ ಸುಸ್ವಾಹ ಸ್ವಸ್ವಧಾ. ಬತ್ತುದರಳು ಅಸ್ಯಾಹ ಯಜಮಾನಸ್ಯ ಶಾಂತಿರ್ಭವತು. ಅಸ್ಯಾಹ ಯಜಮಾನಸ್ಯ ಶಾಂತಿರ್ಭವತು ತಥಾಸ್ತು. ದೇಶಸ್ಯ ಶಾಂತಿರ್ಭವತು, ಪುರಸ್ಯ ಶಾಂತಿರ್ಭವತು, ಗೃಹಸ್ಯ ಶಾಂತಿರ್ಭವತು, ಮನಸ್ಯ ಶಾಂತಿರ್ಭವತು, ಪರಿವಾರಸ್ಯ ಶಾಂತಿರ್ಭವತು. ನಮಃ ಸ್ವಾಹ. ಹಾಲು
ಅನ್ನದಾನೇನ ಕ್ಷೀರೇಣ ಅಗ್ನಿಸಂದುಕ್ಷಣಂ ಕರೋಮಿ ಸ್ವಾಹ. ಅರ್ಘ್ಯ ಯಕ್ಷಾದಿ ಪಂಚದಶ ತಿಥಿದೇವತೆಭ್ಯೋ ಅರ್ಘ್ಯ ತಗೊಳ್ಳಿ. ಇದಮರ್ಘ್ಯಂ ಪಾದ್ಯಂ ಜಲಂ ಗಂಧಂ ಅಕ್ಷತಾನ್ನ ಪುಷ್ಪಂ ದೀಪಂ ಧೂಪಂ ಚರುಂ ಬಲಿಂ ಫಲಂ ಸ್ವಸ್ತಿಕಂ ಯಜ್ಞಭಾಗಂಚ ಜಾಮಿಹಿ ಪ್ರತಿಗೃಹಿತಾಂ ಸ್ವಾಹ. ಪಂಚದಶ ತಿಥಿದೇವತೆಭ್ಯೋ ದಿವ್ಯ ಅರ್ಘ್ಯಂ ಸಮರ್ಪಯಾಮಿ ಸ್ವಾಹ. ಶಾಂತಿದಾರಾಂ ದಿವ್ಯ ಪರಿಪುಷ್ಪಾಂಜಲಿ. ಪಂಚದಶ ತಿಥಿದೇವತೆಭ್ಯೋ ಸುಪ್ರಸನ್ನಾ ವರದಾ ಫಲದಾ ಭವಂತು. ಈಗ ದ್ವಿತೀಯ ಮೇಖಲೆಯಲ್ಲಿ ಬರ್ತಕ್ಕಂಥದ್ದು ಆದಿತ್ಯಾದಿ ಮಹಾನವಗ್ರಹ. ಈ ನವಗ್ರಹಗಳ ಪ್ರತ್ಯೇಕ ಪೂಜೆ. ಒಂದು ಪುಷ್ಪ ತಗೊಳ್ಳಿ. ಓಂ ಹ್ರೀಂ ಕ್ರೋಂ ದ್ವಿತೀಯ ಮೇಕಾಲಾಯ ಆದಿತ್ಯಾದಿ ಮಹಾನವಗ್ರಹ ದೇವಸ್ಥಿತ ಪ್ರತ್ಯೇಕ ಪೂಜಾ ಪ್ರತಿಜ್ಞಾಪನಾಯ ಪುಷ್ಪಾಂಜಲಿಂ ಕ್ಷಿಪೇತ್. ಈಗ ಪ್ರತಿ ಗ್ರಹಗಳ ಆಹ್ವಾನ, ಅರ್ಘ್ಯ, 99 ಸಾರಿ ಆಹುತಿ. ಅಣ್ಣ ಕೆಂಪು ದೀಪ ಮೊದಲನೇ. ಕುಸುಮ ಯಕ್ಷ ಮನೋವೇಗಿ ಯಕ್ಷಿ ದೇವಿ ಸಹಿತಾಯ ಅರುಣವರ್ಣ ಸೂರ್ಯಮಾಗದೇವಾಯ ರಾಜಶ್ರೀ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆಜಿ ಅವರ ನಾಮಧೇಯಸ್ಯ ಸಪರಿವಾರಸ್ಯ ಸರ್ವ ಶಾಂತಿಂ ಕುರ್ಕುರು ಸ್ವಾಹ. ಓಂ ಸೂರ್ಯಾಯ 9 ಆಯ್ತು. ಓಂ ಸೂರ್ಯ ಮಹಾಗ್ರದೇವಾಯ ಏಕಾದಶ ಶುಭಸ್ಥಾನೆ ಸುಪ್ರಸನ್ನ ವರದಾ ಫಲದಾ ಭವತು ಸುಪ್ರೀತೋ ವರದೋ ಫಲದೋ ಭವತು ಸ್ವಾಹ. ಆದಿತ್ಯ ಗ್ರಹ ದೋಷ ನಿವಾರಣಾರ್ಥಂ ಯಜಮಾನಸ್ಯ ಶಾಂತಿರ್ಭವತು ತಥಾಸ್ತು. ದೇಶಸ್ಯ ಶಾಂತಿರ್ಭವತು, ಪುರಸ್ಯ ಶಾಂತಿರ್ಭವತು, ಗೃಹಸ್ಯ ಶಾಂತಿರ್ಭವತು, ಮನಸ್ಯ ಶಾಂತಿರ್ಭವತು, ಪರಿವಾರಸ್ಯ ಶಾಂತಿರ್ಭವತು ಸ್ವಾಹ. ಹಾಕು. ಅನ್ನದಾನೇನ ಕ್ಷೀರೇಣ ಅಗ್ನಿಸಂದುಕ್ಷಣಂ ಕರೋಮಿ ಸ್ವಾಹ. ಈಗ ಪೂಜ್ಯ ಸ್ವಾಮೀಜಿಯವರಿಂದ ಆದಿತ್ಯ ಗ್ರಹದ ದೋಷ ನಿವಾರಣೆ ಕೋಟ ಕೋಟಿ ಶತ ಸಹಸ್ರ ಪರಿವಾರ ಪರಿವೃತ್ತಾಃ ಮಹಾಸೇನಾಧಿಪತಿಃ ಮಧ್ಯಮಲೋಕಸ್ಯ ಮೇರುಮೇಕಾವಿಂಶತಿವಾರ ಪರಿತ್ಯಂ ನಿತ್ಯಂ ಗಗನಮಾರ್ಗಣ ಸ್ಥಾನಮಾರ್ಗೇಣ ಮಂದರಾಚಲಂ ಪ್ರದಕ್ಷಿಣೀಕೃತ ಸಂಚರತಂ ಜಿನಧರ್ಮ ಪ್ರಭಾವಕಂ ಜೈನ ಶಾಸನ ಭಕ್ತಿ ತತ್ವರಂ ಪುರುಷವರ ಪ್ರದಾಯಕಂ ಶರಣಾಗತ ಸರ್ವಭವ್ಯಜನ ಪ್ರಾರ್ಥಿತಾಭಿಷ್ಟ ಫಲಪ್ರದಾಯಕಂ ಅನುರಾಧಾ ನಕ್ಷತ್ರಾಧಿಪತಿಃ ಚಂದ್ರನಾಥ ಸ್ವಾಮಿನಃ ಪಾದಪದ್ಮಾರಾಧಕಂ ಸರ್ವ ಜೀವದಯಾಪಾರಂ ಸರ್ವ ಭವ್ಯಜನೋಪಕಾರಕಂ ಸರ್ವ ಅಪಮೃತ್ಯುಂಜಯ ವಿಧ್ವಂಸನ ದಕ್ಷಮಸ್ಮಿನ್ ಮಂಡಲ ಮಧ್ಯಷ್ಟಿ ಚಂದ್ರಗ್ರಹ ದೇವತ್ರ ಆಗಚ್ಚ ಆಗಚ್ಚ ಅತ್ರ ತಿಷ್ಠ ತಿಷ್ಠ ಟಟಾಹ ಸ್ಥಾಪನಂ ಸನ್ನಿಧೀಕರಣಂ. ಚಂದ್ರನಿಗೆ ಅರ್ಘ್ಯ. ಅವನ ಧಾನ್ಯ ತಂಡುಲ. ಸಮಿತ್ತಿದೆ ಮುತ್ತುಗದ ಸಮಿತು ಅಥವಾ ಪಲಾಶ ಅಂತ ಹೇಳ್ತೇವೆ. ಆ ಸಮಿತ್ತಿನಿಂದ ಆಹುತಿ ಅರ್ಘ್ಯ. ಚಂದ್ರಂ ಅಮೃತ ಋಷಿಪುತ್ರಂ ಅಮೃತೋದ್ಭವ ಗರ್ಭ ಸಂಭೂತಂ ಸರ್ವಲೋಕಾಮೃತಮಯ ಕ್ಷೀರವಾರ್ಧ್ಯ ಪರಿಪೂರ್ಣ ತತ್ವರಂ ಗೋಕ್ಷೀರಹಾರ ನಂದ್ಯಾವೃತ ಶಂಕ ಪುಷ್ಪ ಸದೃಶಂ ಶುಕ್ಲವಾಸಂ ಶುಕ್ಲಪುಷ್ಪಂ ಶುಕ್ಲವಸ್ತ್ರಂ ಶುಕ್ಲಯಜ್ಞೋಪವೀತಂ ಶುಕ್ಲವಾಹನಾಮಾರೂಢ ದೇವದಾನವ ಗಂಧರ್ವ ಕಿನ್ನರ ಕಿಂಪುರುಷ ಗರುಡ ವ್ಯಂತರ ಪ್ರಭೃತಿ ಮಹಾಭೂತಾಶ್ಚ ಋಷಿ ಆರಿಕ ಶ್ರಾವಕ ಶ್ರಾವಿಕ ಯಷ್ಟುರ್ ಯಾಜಕ ರಾಜ ಮಂತ್ರಿ ಪುರೋಹಿತ ಸಾಮಂತ ರಕ್ಷಕಾಃ ಸರ್ವೇ ಪೇತೆ ಜಿನಶಾಸನವತ್ಸಲಾಃ ಯಜಮಾನಸ್ಯ ಪ್ರವೃತ್ತೀನಾಂ ಉತ್ತರಾ ನಕ್ಷತ್ರ ಜಾತಸ್ಯ ರಾಜರ್ಷಿ ಡಿ ವೀರೇಂದ್ರ ಹೆಗಡೆಯವರ ನಾಮಧೇಯಸ್ಯ ತಸ್ಯ ಭಾರ್ಯಾಂ ಧನಿಷ್ಠಾ ನಕ್ಷತ್ರ ಜಾತಸ್ಯ ಹೇಮಾವತಿ ವಿ ಹೆಗಡೆಯವರ ನಾಮಧೇಯಸ್ಯ ಪರಿವಾರ ಸಮೂಹಸ್ಯ ರೇವತಿ ನಕ್ಷತ್ರ ಜಾತಸ್ಯ ಡಿ ಸುರೇಂದ್ರ ಕುಮಾರ ನಾಮಧೇಯ ತಸ್ಯ ಭಾರ್ಯ ಹಸ್ತಾ ನಕ್ಷತ್ರ ಜಾತಸ್ಯ ಅನಿತಮ್ಮ ನಾಮಧೇಯಸ್ಯ ಪರಿವಾರ ಸಮೂಹಸ್ಯ ಸಮಸ್ತ ಶ್ರಾವಕ ಶ್ರಾವಿಕ ಭವ್ಯ ಜನಾನಾಂ ಸರ್ವೇಷಾಂ ಶ್ವೇತವರ್ಣ ಚಂದ್ರ ಮಹಾಗ್ರಹ ದೋಷ ನಿವಾರಣಾರ್ಥಂ ಚಂದ್ರಗ್ರಹ ದೇವಾಯ ಅರ್ಘ್ಯಂ ಸಮರ್ಪಯಾಮಿ ಸ್ವಾಹ. ಶಾಂತಿದಾರಾಂ ದಿವ್ಯ ಪರಿಪುಷ್ಪಾಂಜಲಿ. ಈಗ 9 ಪುಷ್ಪ ತಗೊಳ್ಳಿ. ಚಂದ್ರಗ್ರಹಕ್ಕೆ ನೋಡಿ, ಯಾವ ಗ್ರಹದ ಬಣ್ಣ ಇದೆ ಅದೇ ಬಣ್ಣದ ಬಟ್ಟೆಯನ್ನು ಕಳಸದ ಮೇಲೆ ಹಾಕಿದ್ದೇವೆ. ಅಲ್ಲಿ ಪುರೋಹಿತ ವರ್ಗದವರು ಒಂದೊಂದು ದೀಪ ಇಡ್ತಾ ಇದ್ದಾರೆ. ಆ ದೀಪವನ್ನು ಗಮನಿಸಿ, ಯಾವ ಬಣ್ಣ ಇದೆ ಅದೇ ಬಣ್ಣದಲ್ಲಿ ದೀಪ ಬರ್ತಾ ಇದೆ. ಇದು 9 ಜನ ಯಾಕೆ ಪುರೋಹಿತರು ಅಂದರೆ ಇದಿಷ್ಟು ರೆಡಿ ಮಾಡೋಕ್ಕೆ ಇನ್ನೂ 5 ಜನ ಬೇಕು. ಅಂದರೆ ಮನೋಭಾವನೆ ಹೇಗಿದೆ ಅಂದರೆ ಎಲ್ಲರೂ ಸೇರಿ ಮಾಡುವಂಥ ಕೆಲಸದಲ್ಲಿ ಇಷ್ಟು ಕೆಲಸ ಬರ್ತದೆ. ನೀವು ನವಗ್ರಹದಲ್ಲಿ 1 ಕುಂಬಳಕಾಯಿ ನೋಡಿದ್ರಿ, ಇಲ್ಲಿ 10ಕ್ಕೆ 10 ಇಟ್ಟಿದ್ದೀವಿ. 9 ಗ್ರಹಗಳಿಗೆ 10ನೇದು ಎಲ್ಲದಕ್ಕೂ ಸೇರಿ ಇರಲಿ. ತಗೊಳ್ಳಿ. ಈಗ 9 ಪುಷ್ಪ. ಪುಷ್ಪ. ಹಾಂ,
ಸಮಿತು ತಗೊಳ್ಳಿ, ಲವಂಗ ತಗೊಳ್ಳಿ. ಓಂ ನಮಃ ಸಿದ್ಧೇಭ್ಯ, ಓಂ ನಮಃ ಸಿದ್ಧೇಭ್ಯ, ಓಂ ನಮಃ ಸಿದ್ಧೇಭ್ಯ. ಓಂ ನಮೋ ಅರ್ಹತೆ ಭಗವತೆ ಶ್ರೀಮತೆ ಚಂದ್ರಪ್ರಭತೀರ್ಥಂಕರ ಪರಮಜನದೇವಾಯ ವಿಜಯಕ್ಷ ಶ್ಯಾಮಯಕ್ಷ ಜ್ವಾಲಾಮಾಲಿನಿ ಯಕ್ಷದೇವಿ ಸಹಿತಾಯ ರಾಜಶ್ರೀ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗಡೆ जी और नामदेस्य सपरिवारस्य समस्त श्रावक श्राविकाणां सर्वशान्तिं कुर्कुरु ಸ್ವಾಹಾ. ओम नमो अरहते भगवते श्रीमते चंद्रप्रभतीर्थंकर देवाय विजय ज्वालामालिनी यक्षदेवी सहिताय श्वेतवर्ण चंद्रमाग्रदेवाय राजश्री डॉक्टर श्री वीरेंद्र हेगड़े जी और नामधेयस्य सपरिवारस्य मम सपरिवारस्य सर्वशान्तिं कुर्कुरु ಸ್ವಾಹಾ. ओम नमो अरहते भगवते श्रीमते चंद्रप्रभतीर्थंकर देवाय विजय ज्वालामालिनी यक्षदेवी सहिताय श्वेतवर्ण चंद्रमाग्रदेवाय राजश्री डॉक्टर श्री वीरेंद्र हेगड़े जी और नामधेयस्य सपरिवारस्य समस्त जनानां सर्वशान्तिं कुर्कुरु ಸ್ವಾಹಾ. ओम नमो अरहते भगवते श्रीमते चंद्रप्रभतीर्थंकर देवाय विजय यक्ष ज्वालामालिनी यक्षदेवी सहिताय श्वेतवर्ण चंद्रमाग्रदेवाय राजश्री डॉक्टर श्री वीरेंद्र हेगड़े जी और नामधेयस्य समस्त कुटुंबवर्गस्य समस्त श्रावक श्राविकाणां सर्वशान्तिं कुर्कुरु ಸ್ವಾಹಾ. ओम नमो अरहते भगवते श्रीमते चंद्रप्रभतीर्थंकर देवाय विजय यक्ष ज्वालामालिनी यक्षदेवी सहिताय श्वेतवर्ण चंद्रमाग्रदेवाय राजश्री डॉक्टर श्री वीरेंद्र हेगड़े जी और नामधेयस्य सपरिवारस्य समस्त श्रावक श्राविकाणां सर्वशान्तिं कुर्कुरु ಸ್ವಾಹಾ. ओम नमो अरहते भगवते श्रीमते चंद्रप्रभतीर्थंकर देवाय विजय यक्ष ज्वालामालिनी यक्षदेवी सहिताय श्वेतवर्ण चंद्रमाग्रदेवाय राजश्री डॉक्टर श्री वीरेंद्र हेगड़े जी और नामधेयस्य सपरिवारस्य समस्त श्रावक श्राविकाणां सर्वशान्तिं कुर्कुरु ಸ್ವಾಹಾ. ओम नमो अरहते भगवते श्रीमते चंद्रप्रभतीर्थंकर देवाय विजय यक्ष ज्वालामालिनी यक्षदेवी सहिताय श्वेतवर्ण चंद्रमाग्रदेवाय राजश्री डॉक्टर श्री वीरेंद्र हेगड़े जी और नामधेयस्य सपरिवारस्य समस्त श्रावक श्राविकाणां मम सर्वशान्तिं कुर्कुरु ಸ್ವಾಹಾ. ओम नमो अरहते भगवते श्रीमते चंद्रप्रभतीर्थंकर परमजनदेवाय विजय यक्ष ज्वालामालिनी यक्षदेवी सहिताय श्वेतवर्ण चंद्रमाग्रदेवाय राजश्री डॉक्टर श्री वीरेंद्र हेगड़े जी और नामधेयस्य सकुटुंबवर्गस्य समस्त श्रावक श्राविकाणां सर्वशान्तिं कुर्कुरु स्वाहा. ओम नमो अरहते भगवते श्रीमते चंद्रप्रभतीर्थंकर देवाय विजय ज्वालामालिनी यक्षदेवी सहिताय श्वेतवर्ण चंद्रमाग्रदेवाय राजश्री डॉक्टर श्री वीरेंद्र हेगड़े जी और नामधेयस्य श्रीमती अनिता सुरेंद्र कुमार और नामधेयस्य हर्षण्णा और नामधेयस्य हेमावती अम्मा और नामधेयस्य ಸುರೇಂದ್ರ ಕುಮಾರ್ ಸಮಸ್ತ ಪರಿವಾರ समस्त परिवारस्य उपस्थित समस्त बेंगलुरु निवासी समस्त श्रावक श्राविकाणां सर्वशान्तिं कुर्कुरु ಸ್ವಾಹಾ. ಬತ್ತದಳಾಕಿ ಚಂದ್ರಮಹಾಗ್ರಹ ದೋಷ ನಿವಾರಣಾರ್ಥಂ ಚಂದ್ರಮ ಅಸ್ಯ ಯಜಮಾನಸ್ಯ ಶಾಂತಿರ್ಭವತು ತಥಾಸ್ತು. ದೇಶಸ್ಯ ಶಾಂತಿರ್ಭವತು, ಪುರಸ್ಯ ಶಾಂತಿರ್ಭವತು, ಗೃಹಸ್ಯ ಶಾಂತಿರ್ಭವತು, ಮನಸ್ಯ ಶಾಂತಿರ್ಭವತು, ಪರಿವಾರಸ್ಯ ಶಾಂತಿರ್ಭವತು. ನಮಃ ಸ್ವಾಹಾ. ಹಾಲು ಅನ್ನದಾನೇನ ಕ್ಷೀರೇಣ ಅಗ್ನಿಸಂದುಕ್ಷಣಂ ಕರೋಮಿ ಸ್ವಾಹಾ. ಚಂದ್ರಮಹಾಗ್ರಹ ದೋಷ चंद्रमहाग्रह देवाः एकादश शुभ स्थाने सुप्रसन्ना वरदा फलदा भवन्तु. सुप्रीतो वरदो फलो भवतु स्वाहा. ಈಗ ಮೂರನೇ ಗ್ರಹ, ಇದರ ಮಂತ್ರದಲ್ಲಿ ಲಕ್ಷಣ ಇದೆ. ಮಂಗಳ ಅಂದರೆ ಏನು, ಇವನು ಎಲ್ಲಿರ್ತಾನೆ, ಇವನ ಜೊತೆ ಯಾರಿರ್ತಾರೆ, ಇವನ ಕೆಲಸ ಏನು, ಇವನ ಅಸಿಸ್ಟೆಂಟ್ಗಳು ಎಷ್ಟಿದ್ದಾರೆ, ಅದೆಲ್ಲ ಈಗ ಮಂತ್ರದಲ್ಲಿ ಬರ್ತದೆ. ಓಂ ಪೂರ್ವ ದಕ್ಷಿಣ ಓಂ ದಕ್ಷಿಣ ದಿಗ್ಮುಖೇನ, ಅವನಿರ್ತಕ್ಕಂಥ ದಿಕ್ಕು ದಕ್ಷಿಣ ದಿಕ್ಕು. ಬೋಧಿಷೇಣ ರಕ್ತಮುಖೋ ನಾಮ, ಕೆಂಪು ಬಣ್ಣದಲ್ಲಿದ್ದಾನೆ. ಮಹಾಭೂತ ಅನೇಕ ಕೋಟಿ ಶತಸಹಸ್ರ, ಅವನ ಪರಿವಾರ ದೇವತೆಗಳು ಶತಸಹಸ್ರ ಕೋಟಿ ಇದ್ದಾರೆ. ಶತಸಹಸ್ರ ಪರಿವಾರ ಪರಿವೃತಾ ಮಹಾಸೇನಾಧಿಪತಿ ಮಧ್ಯಮ ಲೋಕಸ್ಯ ಮೇರುಮೇಕಾವಿಂಶತಿವಾರ ಪರಿತ್ಯಂ ನಿತ್ಯಂ ಗಗನಮಾರ್ಗಣ ಮಂದರಾಚಲಂ ಪ್ರದಕ್ಷಿಣೀಕೃತ ಚಂತರತಂ ಜಿನಧರ್ಮ ಪ್ರಭಾವಕಂ ಜೈನ ಶಾಸನ ಭಕ್ತಿ ತತ್ವರಂ ಪುರುಷವರ ಪ್ರದಾಯಕಂ
ಶರಣಾಗತ ಸರ್ವ ಭವ್ಯಜನ ಪ್ರಾರ್ಥಿತಾಭಿಷ್ಟಫಲಪ್ರದಾಯಕಂ ವಕ್ರಗಮನಂ ಶತಭಿಷಾ ನಕ್ಷತ್ರಾಧಿಪತಿ ವಾಸುಪೂಜ್ಯ ಸ್ವಾಮಿನಃ ಶ್ರೀಪಾದ ಪದ್ಮಾರಾಧಕಂ ಸರ್ವಜೀವದಯಾಪಾರಂ ಸರ್ವಭವ್ಯಜನೋಪಕಾರಕಂ ಸರ್ವ ಅಪಮೃತ್ಯುಂಜಯ ವಿಧ್ವಂಸನ ದಕ್ಷಮಸ್ಮಿನ್ ಮಂಡಲ ಮಧ್ಯೆ ಶ್ರೀ ಮಂಗಳ ಗ್ರಹ ದೇವತ್ರಾಗಚ್ಚ ಆಗಚ್ಚ ಅತ್ರ ತಿಷ್ಠ ತಿಷ್ಠ ತಟಸ್ಥಾಪನಂ ಸನ್ನಿಧೇಕರಣಂ ಅರ್ಘ್ಯ ಮಂಗಳಂ ಅಣ್ಣ ಕೊಡು ಪ್ರವೀಣ್ ಮಂಗಳಂ ಯಮಋಷಿಪುತ್ರಂ ಪೃಥ್ವಿಗರ್ಭ ಸಂಭೂತಂ ಪೂರ್ವಚಲೋದಯ ದೀಪ್ಯಮಾನ ರಕ್ತಾನುವರ್ಕ ಕರ್ಕೇತಕ ಪದ್ಮರಾಗ ಬಂದೂಕ ಪುಷ್ಪ ಸದೃಶಂ ರಕ್ತವಾಸಂ ರಕ್ತಪುಷ್ಪಂ ರಕ್ತವಸ್ತ್ರಂ ರಕ್ತಯಜ್ಞೋಪವೀತಂ ರಕ್ತವಾಹನ ಮಾರೂಢ ದೇವದಾನವ ಗಂಧರ್ವ ಕಿನ್ನರ ಕಿಂಪುರುಷ ಗರುಡ ವೆಂತರ ಪ್ರಭೃತಿ ಮಹಾಭೂತಾಶ್ಚ ಋಷಿ ಆರಿಕ ಶ್ರಾವಕ ಶ್ರಾವಿಕ ಯಷ್ಟುರ್ಯಾಜಕ ರಾಜ ಮಂತ್ರಿ ಪುರೋಹಿತ ಸಾಮಂತರಕ್ಷಕಾ ಸಮಸ್ತ ಯಜಮಾನಸ್ಯ ಪ್ರಭೃತೀನಾಂ ಉತ್ತರಾ ನಕ್ಷತ್ರಜಾತಸ್ಯ ರಾಜರ್ಷಿ ಡಿ ವೀರೇಂದ್ರ ಹೆಗಡೆ ಅವರ ನಾಮಧೇಯಸ್ಯ ತಸ್ಯ ಭಾರ್ಯಾಂ ಧನಿಷ್ಠಾ ನಕ್ಷತ್ರಜಾತಸ್ಯ ಹೇಮಾವತಿ ಅಮ್ಮ ಅವರ ನಾಮಧೇಯಸ್ಯ ಸಹ ಕುಟುಂಬವರ್ಗ ಸಹಿತಸ್ಯ ರೇವತಿ ನಕ್ಷತ್ರಜಾತಸ್ಯ ಡಿ ಸುರೇಂದ್ರ ಕುಮಾರ ನಾಮಧೇಯ ತಸ್ಯ ಭಾರ್ಯ ಹಸ್ತಾ ನಕ್ಷತ್ರಜಾತಸ್ಯ ಅನಿತಮ್ಮ ಅವರ ನಾಮಧೇಯಸ್ಯ ಪರಿವಾರ ಸಮೂಹಸ್ಯ ಹರ್ಷೇಂದ್ರ ಕುಮಾರ ನಾಮಧೇಯಸ್ಯ ರಾಜೇಂದ್ರ ಕುಮಾರ ನಾಮಧೇಯಸ್ಯ ಪದ್ಮಲತಾ ನಿರಂಜನ್ ನಾಮಧೇಯಸ್ಯ ಕುಟುಂಬವರ್ಗ ಸಹಿತಸ್ಯ ತಥಾ ಗೋಷ್ಠಿಯಲ್ಲಿ ಕೊಟ್ಟಂತಹ ಸಮಸ್ತ ಶ್ರಾವಕ ಶ್ರಾವಿಕ ಭವ್ಯ ಜನಾನಂ ಸಮಸ್ತ ಲೋಕ ಸಮೂಹಸ್ಯ ಸರ್ವೇಷಾಂ ಮಂಗಳ ಮಹಾಗ್ರಹ ದೋಷ ನಿವಾರಣಾರ್ಥಂ ಮಂಗಳ ಗ್ರಹ ದೇವಾಯ ಅರ್ಘ್ಯಂ ಸಮರ್ಪಯಾಮಿ ಸ್ವಾಹ. ಕರ್ನಾಟಕ ಜೈನ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಶ್ರೀ ಜಿತೇಂದ್ರ ಕುಮಾರ್ ಅವರಿಗೆ ಈಗ ಫಲಮಂತ್ರಾಕ್ಷತೆ ಪೂಜ್ಯ ಶ್ರೀಗಳವರಿಂದ. ಬಂಧುಗಳೇ, ಆ ಶಿಲಾಮಯ ಜಿನಮಂದಿರಕ್ಕೆ 1 ಸ್ಕ್ವೇರ್ ಫೀಟ್ಗೆ 5,500 ರೂಪಾಯಿ ಬೀಳುತ್ತದಂತೆ ಕಲ್ಲಿಂದಕ್ಕೆ. ನಿಮಗೆ ಕೊಡ್ತಕ್ಕಂಥ ಇಚ್ಛೆ ಇದ್ದರೆ ನಿಮಗೆ ಸಂಬಂಧಪಟ್ಟಂಥ ಯಾವುದೇ ಇಲ್ಲಿರ್ತಕ್ಕಂಥ ಎಲ್ಲ ಪುರೋಹಿತರುಗಳ ಹತ್ರ ಬೇಕಾದ್ರೆ ನೀವು ಮಾಹಿತಿ ಕೊಡಿ, ನಾವು ಅದನ್ನು ಸಂದೇಶವನ್ನು ಅಲ್ಲಿಗೆ ಕಳಿಸಿ ನಿಮ್ಮ ಮೊತ್ತವನ್ನು ಕಳಿಸಿ ನಾವು ನಿಮಗೆ ರೆಸಿಪ್ಟನ್ನು ಕಳಿಸುವಂಥ ವ್ಯವಸ್ಥೆ ಮಾಡ್ತೇವೆ. ಅದು ಸ್ವಾಮೀಜಿಯವ್ರ ಹತ್ರ ಮಾತಾಡಿದ್ದೀವಿ. ಸೊ ಯಾಕೆಂದರೆ ಅದಕ್ಕಿಂತ ಜಾಸ್ತಿ ಇಲ್ಲಿ ಯಾರ್ಯಾರು ಆರ್ತಿಪುರ ನೋಡಿಲ್ಲ ಕೈ ಎತ್ತಿ. ತುಂಬ ಜನ ಇದ್ದಾರೆ ಸ್ವಾಮೀಜಿ. ಮಂಜಣ್ಣ 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 ಸ್ವಾಮೀಜಿ, ಇಲ್ಲಿ ಕೂತಿರೋಂಥ ಜನಗಳಲ್ಲಿ ಆರ್ತಿಪುರ ಕ್ಷೇತ್ರ ನೋಡ್ತಿದ್ದವರೇ ತುಂಬ ಇದ್ದಾರೆ ಸ್ವಾಮೀಜಿ. ಕೈ ಎತ್ತರಪ್ಪ, ಎಲ್ಲರ ಕೈ ಮುಗಿರಿ. ಇವತ್ತು ಆರಾಧನೆ ಮಾಡಿದಂಥ ಶುಭ ದಿವಸದಿಂದ ಹಿಡಿದು ಮುಂದಿನ 90 ದಿನಗಳ ಒಳಗೆ, ಅಂದರೆ 3 ತಿಂಗಳ ಒಳಗೆ ಒಮ್ಮೆಯಾದರೂ ಹೋಗಿ ಆರತಿಪುರ ಕ್ಷೇತ್ರವನ್ನು ದರ್ಶನವನ್ನು ಮಾಡ್ತೇನೆ ಅಂತಕ್ಕಂಥ ವ್ರತ ತಗೊಳ್ಳಿ. ಹೌದ್ರಿ, ನಮ್ಮ ಕ್ಷೇತ್ರಕ್ಕೆ ನಾವೇ ಹೋಗ್ಲಿ ಅಂದ್ರೆ ಇನ್ಯಾರಿಗೆ ಹೋಗೋದು? ಕೈ ಮುಗಿದ್ರಾ? ಹಾಂ. ಈಗ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ಹತ್ರ ಇದೆ, ಮಾಹಿತಿ ಕೊಡ್ತೇವೆ. ನಿಮ್ಮ ಸ್ವಯಂ ವೆಹಿಕಲ್ ಇದ್ದರೆ ಅಥವಾ ಬೇರೆ ವ್ಯವಸ್ಥೆ ಇದ್ದರೆ ಹೋಗುವಂಥ ರೂಟ್ ಹೇಗೆ ಅನ್ನೋದು ಅಲ್ಲಿದು ಸಂಪರ್ಕ ಸಂಖ್ಯೆಯನ್ನು ನಾವು ಕೊಡ್ತೇವೆ. ಎಷ್ಟಿದೆ ಇಲ್ಲಿಂದ? 80 ಕಿಲೋಮೀಟರ್ ಇದೆ. ಹೋಗಿ ಬರೋದ್ರೊಳಗೆ ನಿಮಗೆ 150-160 ಕಿಲೋಮೀಟರ್ ಆಗುತ್ತೆ. ಹಾಗಾಗಿ ಅದೊಂದು ಕ್ಷೇತ್ರವನ್ನು ನೀವು ನೋಡಬೇಕು. ಪುರಾತನವಾದಂಥ ಬಾಹುಬಲಿ ಸ್ವಾಮಿ ಇರುವಂಥ ಬೆಟ್ಟದ ಮೇಲೆ ಇರತಕ್ಕಂಥ ಕ್ಷೇತ್ರ ಇದೆ. ಹಾಗಾಗಿ ಆರತಿಪುರ ಕ್ಷೇತ್ರ ದರ್ಶನವನ್ನು ಮಾಡಬೇಕು ಅಂತ ತಿಳಿಸ್ತಾ ಈಗ ಮುಂದಿನ ಶುಕ್ರ ಗ್ರಹ ಸ್ಥಾಪನಾ ಸ್ವಾಹ. ಸಮಸ್ತ ಪರಿವಾರ ದೇವತಾಯಾಹ ಸ್ವಸ್ಥಾನಂ ಗಚ್ಚತ ಜಹ 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 ಸ್ವಾಹ. ಎಲ್ಲರೂ ಕೈ ಮುಗಿರಿ. ಮಾಡಿರುವಂಥ ಕ್ರಿಯೆಯಲ್ಲಿ ಏನಾದರೂ ದೋಷವಾಗಿದ್ದರೆ ವಿನಯಪೂರ್ವಕವಾಗಿ ಕ್ಷಮೆಯನ್ನು ಯಾಚಿಸ್ತಕ್ಕಂಥದ್ದು. ವಿಸರ್ಜನೆ. ಮೋಹ ಜೀವಂತು ಸಂಯಮ ಸುಧಾರ ಸಪಾನ ತೃಪ್ತ ನಂದಂತು ಶುದ್ಧ ಸಹಜೋದಯ ಸುಪ್ರಸನ್ನ ಸಿದ್ಧ್ಯಂತು ಸಿದ್ಧ ಸುಖ ಸಂಹೃತ ಆಭಿಯೋಗ ತೀವ್ರಂ ತಪಂತು ಜಗತಾಂ ತೃತೀಯರ್ಹದಾಜ್ಞ ಮೋಹದ್ವಾಂತ ವಿದಾರಣಂ ವಿಶದ ವಿಶ್ವೋದ್ಭಾಸ ದೀಪ್ತಿಷ್ಟ್ರಿಯಂ ಸನ್ಮಾರ್ಗಂ ಪ್ರತಿಭಾಸಕಂ ವಿಭದ ಸಂದೋಹಾಮೃತಪಾದಕಂ ಶ್ರೀಪಾದಂ ಜಿನಚಂದ ಶಾಂತಿ ಶರಣಂ ಸದ್ಭಕ್ತಿಮಾನೇಮಿತೆ ಭೂಯಾಸ್ತ ಪರಹಸ್ಯ ದೇವ ಭವತು ಭೂಯಾತ್ ಪುನರ್ದರ್ಶನಂ ದೇವಾ ಭವತು ಭೂಯಾತ್ ಪುನರ್ದರ್ಶನಂ. ಎಲ್ಲ ಕೈ ಮುಗಿರಿ. ಸತ್ವೇಷು ಮೈತ್ರಿಂ ಗುಣಿಷು ಪ್ರಮೋದಂ ಕ್ಲಿಷ್ಟೇಷು ಜೀವೇಷು ಕೃಪಾಪರತ್ವಂ
निदधातु देव सदा ममात्मा निदधातु देव ಓಂ ಶಾಂತಿ 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 ಎಲ್ಲರೂ ಪವನ್ನ ಮಾಡ್ಕೊಳ್ಳಿ